ಯಾತಕ್ಕಾಗಿ ಹೋರಾಟ ಸಚಿವರನ್ನ ಸಂಪುಟದಿಂದ ವಜಾ ಮಾಡಲೇಬೇಕು. ಕಲಬುರಗಿ ಗ್ರಾಮಾಂತರ ಬಿಜೆಪಿ ವತಿಯಿಂದ ಆಯೋಜಿಸಿದ ಅನಿರ್ದಿಷ್ಟ ಧರಣಿಗೆ ಇವತ್ತು ನಾವು ಚಿತ್ತಾಪುರ ಮಂಡಲದ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಈ ಚಿತ್ತಾಪುರ ಮಂಡಲದ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ನಮ್ಮ ಅನೇಕ ಪದಾಧಿಕಾರಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಗವಹಿಸಿ ಇವತ್ತಿನ ಧರಣಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತಂದ್ರೆ ಯಾವ ತರ ಸರ್ಕಾರ ಅಂತಂದ್ರೆ ಕೋಟ್ವಾಲ್ ರಾಮಚಂದ್ರ ನೇತೃತ್ವ ಅವರ ಅಲಿಬಾಬಾ ಚಾಲಿಸಿದವರು ಸರ್ಕಾರ ಇದ್ದಂಗ ಇವ್ರ ಮಂತ್ರಿ ಮಂಡಲದಾಗ ನೋಡಿದ್ರೆ ಎಲ್ಲ ಹಗರಣಗಳ ಮಂದಿನೇ ಇದಾರ. ಇವತ್ತು ಬಿ ನಾಗೇಂದ್ರ ಅವ್ರ ಮೇಲಿರುವಂತ ಆರೋಪ ಇನ್ನೂ ನಿರಾಕರಣೆ ಆಗಿಲ್ಲ. ಕೋರ್ಟ್ಲಿಂತ ಅವ್ರಿಗೆ ಯಾವ್ದು ಇನ್ನು ನಿರಾಪರಾಧಿ ಅಂತೇಳಿ ಘೋಷಣೆ ಆಗಿಲ್ಲ. ಅವ್ರಿಗೆ ಮತ್ತೆ ಒಳಗ್ ತೊಗೊಂಡ್ರು. ಯಾಕೆ ತೊಗೊಂಡ್ರ ಅಂತಂದ್ರೆ ಇದ್ರ ಹಗರಣದಾಗ ಎಲ್ಲರೂ ಭಾಗಿಯಾಗ್ಯಾರ. ಅವ್ರು ಏನಂದ್ರೆ ಬ್ಲಾಕ್ ಮೇಲ್ ಮಾಡಿ ಅವ್ರು ಮತ್ತೆ ಸಂಪುಟ ಒಳಗೆ ಬಂದವರು. ಇಲ್ಲ ಅಂದ್ರೆ ನಿಮ್ಮೆಲ್ಲರೂ ಹೆಸರು ಹೇಳ್ತೀವಿ ಅಂತೇಳಿ ಅವರು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದೇ ತರ ಅಲ್ಲಿ ಸಾಕಷ್ಟು ಅವ್ಯವಹಾರಗಳದಾವ. ಜಮೀರ್ ಅವ್ರದ್ದು ವಸತಿ ಹಗರಣ, ಲಕ್ಷ್ಮೀ ಹೆಬ್ಬಾಳಕರ್ ಅವರು ಸುಮಾರು ಒಂದು 5,000 ಕೋಟಿಗೊಂದು ಗೃಹಲಕ್ಷ್ಮಿ ಹಣದ ಒಂದು ಅದ. ಮತ್ತೆ ಅಲ್ಲಿ ಎಲ್ಲ ಬೆಂಗಳೂರು ಕಾರ್ಪೊರೇಷನ್ ಹಗರಣ, ಇತ್ತೆಲ್ಲ ಹಗರಣಗಳು ಮಾಡಿ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಚಿತ್ತಾಪುರ ಮತಕ್ಷೇತ್ರ ಶಾಸಕರು ಅಲ್ಲಿ ಏನಂತ ಯಾವುದೂ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅವ್ರ ಎಲ್ಲ ಕಾರ್ಯಗಳು ಹೆಂಗ ಅಂತಂದ್ರೆ ಅಪೂರ್ಣ ಮತ್ತು ಕಳಪೆ ಕಾಮಗಾರಿಗಳು. ಯಾವುದೇ ಕಾರ್ಯಕ್ರಮಗಳು ಅದು ಕಾಮಗಾರಿಗಳು ಅರ್ಧ ಮಾಡಿ ಎನಿಸಿದ ಸುಮಾರು ಉದಾಹರಣೆಗಳದಾವ. ಅಲ್ಲಿ ಅಭಿವೃದ್ಧಿ ಶೂನ್ಯ ಅದ. ಅವರು 13 ವರ್ಷ ಶಾಸಕರಾಗಿ ಒಂದು 13 ಎಕರೆನೂ ನೀರಾವರಿ ಮಾಡಿಲ್ಲ ಚಿತ್ತಾಪುರ ಕ್ಷೇತ್ರದಾಗ. ಅಲ್ಲಿ ಯಾವುದಂತ ಪ್ರಗತಿಗಳಿಲ್ಲ. ಅತ್ಯಂತ ಹಿಂದುಳಿದ ತಾಲೂಕು ಅದ. ಅಲ್ಲಿ ಸಾಕಷ್ಟು ಸಮಸ್ಯೆಗಳದಾವ. ಅಲ್ಲಿ ಯಾರಾದ್ರೂ ಸಮಸ್ಯೆಗಳು ಪ್ರಶ್ನೆ ಮಾಡಿದ್ರೆ ಅವ್ರ ಕಾರ್ಯಕರ್ತರು ಹೆದರ್ಸ್ತಾರ, ಅಲ್ಲಿ ಬೆದರಿಸ್ತಾರ. ಒಂದು ಭಯದ ವಾತಾವರಣ ಅಂತ ಬಳ್ಳಾರಿ ರಿಪಬ್ಲಿಕ್ ಅಲ್ಲ, ಚಿತ್ತಾಪುರ ರಿಪಬ್ಲಿಕ್ ಅಂತ ಹೇಳ್ತಾರ. ಆ ತರ ಇದೆ ಅಲ್ಲಿ. ಆಮೇಲೆ ಇವತ್ತು ಏನಾಗಿಬಿಟ್ಟಂದ್ರೆ ಕೇಂದ್ರ ಸರ್ಕಾರ ಜನರಿಗೆ ಅಕ್ಕಿ ಕೊಡ್ತಾ ಇದೆ. ಮತ್ತೆ ಅದು ಅಂತ ಅಕ್ಕಿನೂ ಸರಿಯಾಗಿರೋ ವಿತರಣೆ ಮಾಡಕ್ ಆಗ್ತಿಲ್ಲ. ಯಾಕಂತಂದ್ರೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ KYC ಮಾಡ್ರಿ. ಆಮೇಲೆ ಸರ್ವರ್ ಸಮಸ್ಯೆ ಅದ. ಸರ್ವರ್ ಸಮಸ್ಯೆ ಯಾರು ಬಗೆಹರಿಸಬೇಕು? ಕ್ಷೇತ್ರದವರು ಯಾರ? ಪ್ರಿಯಾಂಕ್ ಖರ್ಗೆ ಅವರು IT BT ಸಚಿವರು. ಅವರು ಸರಿ ಒಳ್ಳೆ ಸರ್ವರ್ ಸಮಸ್ಯೆ ಬಗೆಹರಿಸಬೇಕು. ಅದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾವ. ವೃದ್ಧಾಪ್ಯ ವೇತನ ಆಯ್ತು, ಅಲ್ಲಿ ಜನರಿಗೆ ಸಿಗ್ಬೇಕಾದ ಹಣಗಳು ಸಿಗ್ತಾ ಇಲ್ಲ. ಜನ ದಿನಾಲು ತಹಸೀಲ್ಗೆ ಅಲ್ದಾಡ್ತಿದ್ದಾರೆ. ವೃದ್ಧರಿಗೆಲ್ಲ ಹಣಗಳು ಕಟ್ಟಾಗ್ಯಾವ. ಯಾವ್ದು ವೃದ್ಧಾಪ್ಯ ವೇತನ, ಸಾಕಷ್ಟು ಸಮಸ್ಯೆಗಳವ. ಅವೆಲ್ಲ ಸಮಸ್ಯೆಗಳು ನಾವಿಲ್ಲಿ ತಿಳಿಸಿದ್ದೀವಿ. ಅದೇ ತರ ನಮ್ ನಿರಂತರ ಪ್ರಿಯಾಂಕ್ ಅವ್ರ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ತಮಗೆ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ. ನಮಸ್ಕಾರ. ನಾನು ರವೀಂದ್ರ ಸಜ್ಜನ್ ಶೆಟ್ಟಿ, ಚಿತ್ತಾಪುರ ಮಂಡಲ ಬಿಜೆಪಿ ಅಧ್ಯಕ್ಷ ಇದ್ದೇನೆ. ನಾವು ಚಿತ್ತಾಪುರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹೂಗಾರ್ ಅಂತ. ರಾಜ್ಯಾದ್ಯಂತ ನಡೀತಾ ಇರುವ ಒಂದು ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆ ಪಡೆಯುವ ನಿಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚಿತ್ತಾಪುರ ಮಂಡಲದಿಂದ ಬಂದಿದ್ದೇವೆ. ಬಹುಕೋಟಿ ಹಗರಣ ಮಾಡಿರ್ತಕ್ಕಂಥ ಬಿ ರಾಜೇಂದ್ರ ಅವರ ರಾಜೀನಾಮೆಗಾಗಿ ನಾವು ಒಕ್ಕರ್ಲಿಂದ ಪ್ರತಿಭಟನೆ ಬಂದಿದ್ದೇವೆ. ಅವರ ರಾಜೀನಾಮೆ ಪಡಿಲೇಬೇಕಂತ ಕಂತಿರ್ತ. ಅದರ ಜೊತೆಗೆ ಕೂಡ ಇಲ್ಲಿನ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮಾತಿದ್ದರೆ ನಾವು ಬಹಳ ನಿಷ್ಠಾವಂತರಿದ್ದೀವಿ, ಸತ್ಯವಂತಿದ್ದೆ ಅಂತಿದ್ದ. ಮತ್ತೆ ಇವ್ರನ್ನ ಇದಕ್ ಮಂತ್ರಿ ಮಂಡಲ ಸೇರಿಸೋ ಟೈಮ್ನಾಗ ಅವ್ರಿಗೆ ಇದು ಅರಿವಿರಲಿಲ್ಲ ಅಂತಕ್ಕಂಥ ಪ್ರಶ್ನೆ. ದಯವಿಟ್ಟು ಅವರು ಪ್ರಿಯಾಂಕ್ ಖರ್ಗೆ ಅವರು ಸೂಪರ್ CM ಇದ್ದಂಗ. ಇವ್ರ ಮಾತೆಲ್ಲ ಕಡೆ ನಡೀತದ. ಇದೊಂದು ವಿಷಯ ಹೇಳಿ ಅವ್ರನ್ನ ಸಂಪುಟದಿಂದ ಹೊರ ಹಾಕಿದ್ರೆ ನಮ್ಮ ಹೋರಾಟಕ್ಕೆ ಇಲ್ಲಿ ನಿಲ್ತದ. ಇಲ್ಲಂತಂದ್ರೆ ಅನಿರ್ದಿಷ್ಟವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೇವೆ. ನಾಗರಾಜ್ ಹೂಗಾರ್, ಚಿತ್ತಾಪುರ ಮಂಡಲ ಪ್ರಧಾನ ಕಾರ್ಯದರ್ಶಿ.